ಮಳೆ ಹೊಂಟಿದೆ, ಗಿಡ ತಳಗೆ ಕುಂತಿದ್ದೀನಿ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಮಸ್ಕಾರ ದೇವರು 30 ಡೇಸ್ ಚಾಲೆಂಜಿನ 4ನೇ ದಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮ್ಯಾಗ ಮಾಡಿ ಕಾಣುತ್ತದ, ಮಳೆ ಬರ್ತಾ ಇಲ್ಲ ಗೊತ್ತಿಲ್ಲ. ಬರ್ರಿ ಹೊಲ ಕಡೆ ಹೋಗ್ಬೇಕು, ಹೊಲ ಕಡೆ ಹೋಗಾಮಿ. ಊಟ ಗಿಟ್ಟ ಎಲ್ಲ ಆಗ್ಯದ, ಸಜ್ಜಾಗ ರೆಡಿ. ಹೊಲಕ್ಕೆ ಹೋದಂದೇ ಬಾಕಿ ಇದೆ ಈಗ. ಬರ್ರಿ ಹೊಲಕ್ಕೆ ಹೋಗೋ ಟೈಮಿಗೆ ಅಣ್ಣ ಸಿಕ್ಕನ್ರಿ, ಕೈ ಮದ ಡ್ರಾಪ್ ಕೊಟ್ಟು ನೋಡ್ರಿಪ್ಪ ನಮ್ಮ ಹೊಲ್ತನ. ಏನಂದ್ರೆ ಹಂಗಣ್ಣ ಕೇಸ್ ಅವಾಗೆ ಅರ್ಥ ಆಗಲ್ಲಂದಿ. ನೋಡಿ ಇಲ್ಲಿ ಕಲ್ಲು ತೋರಿಸ್ತೀನಿ ಹೆಂಗೆ ಮಳೆ ಹೊಂಟತ್ತೇಳಿ. ಯಾಕಂದ್ರೆ ಕಲ್ಲು ತೆಗೆದು ನೆಲ ತೆಗೆದ್ರೆ ಅಷ್ಟೇ ಕಲ್ಲು ಅಷ್ಟೇ ಇರ್ತದ. ನಮ್ಮ ಕಡೆಗೆ ಮಳೆ ಹೆಂಗೆ ಬರ್ತಪ್ಪ ಅಂತಂದ್ರೆ ಬರೀ ಕಲ್ಲು ಅಷ್ಟೇ ತೆಗಿರ್ತದೆ, ಬಟ್ ಮಣ ತೆಗಿಲಾಗ್ಯದ. ನೋಡ್ತಿಲ್ಲ, ಕಾಣ್ತಿಲ್ಲ. ಅದಕ್ಕೆ ನಡಿ ಹಿಂಗೆ ಮಳೆಯಾಗೆ ಹೊಲಕ್ಕೆ ಹೋಗ್ತೀನಿ ಹೋಗಿ ಅಲ್ಲಿ ತೋರಿಸ್ತೀನಿ ಹೆಂಗೆ ಹೊಂಟ. ಹಿಂಗೆ ಹೊಡ್ಕೊತ್ ಬಂದ, ಬಟ್ ಮಳೆ ಹೊಂಟಿದೆ ಇವತ್ತ. ಫುಲ್ ಖುಷಿ ಆಗಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಫುಲ್ ಮಳೆ ಬರ್ತಾ ಇದೆ ಇವತ್ತು, ಫುಲ್ ಖುಷ್ ಫ್ರೆಂಡ್ಸ್. ಟಿಪ್ಪು ಟಿಪ್ಪು ಬರಸಾ ಪಾನಿ, ಪಾನಿ ಮೇ ಆಗ ನಗಾಯೆ. ಬರ್ತದ ಫ್ರೆಂಡ್ಸ್, 5 ನಿಮಿಷ ಬಂದು ಮತ್ತೆ ಗ್ಯಾಪ್ ಕೊಟ್ಟೆ, ಮತ್ತೆ ಎಲ್ಲಿ ಸಿಗುತ್ತಾನ ಹೋಗಿಬಿಡ್ತಾವ ನೋಡಿ. ಈಗ ನೋಡ್ರಿ ಹೋಯ್ತು ನೋಡ್ರಿ ಮಳಿ. ಬಂದದನ ಅಷ್ಟರಲ್ಲೇ ಹೋಗ್ಬಿಡ್ತದೆ ಈಗ ಮಳಿ. ನೋಡ್ರಿ ಈ ಕಡೆ ಬೊಂಬಾಯಿ ಪುಣ್ಯಾಕ ವಜ್ಜ ಆಗ್ಯಾವ ನಾವು. ಆ ಕಡೆ ಮಳಿ ಕಟ್ಟಾಗತ್ತನ, ಈ ಕಡೆ ಬರಲ್ರಿ ನಾವು. ಈ ಕಡೆ ಗಾಳಿ ಇರೇ ನೋಡ್ಬೇಕ್ರಿ. ಅಪ್ಪೋ ಗಾಳಿ ಕಂಡಾಪಟ್ಟಿ ಅದ ನೋಡ್ರಿ ಗಾಳಿ. ನಿಮ್ಮ ಕಡೆ ಹೆಂಗದ ಗೊತ್ತಿಲ್ಲ, ನಮ್ಮ ಕಡೆ ಫುಲ್ 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 ಗಾಳಿ ಅದ ನೋಡ್ರಿ. ಮನುಷ್ಯಾಗ ನಂಬರೇ ಮಳಿ ಬರ್ಲಾಗ್ಯದ, ಅದರ ಪಕ್ಷಿ ಮತ್ತು ಪ್ರಾಣಿಗಳು ನಂಬರ್ ಆದರೆ ಮಳಿ ಬರ್ಬೇಕ್ರಿ. ನಮ್ಮ ಕಡೆಗೆ ರೋಣಿ ಮಳಿ ಏನು ಹುಡುಕಿ ಮೇಲೆ ಬಂದಾಗ್ಯದಕ್ಕೆ ಅಷ್ಟೇ ಖರೆ ಅದ ನೋಡ್ರಿ. ಅದ್ರ ಮುಂದೆ ಏನ ತಕ್ಕ ಮಳಿನೇ ಬಂದಿಲ್ಲ. ಬರ್ತದ್ರಿ ಅಷ್ಟೇ ಒಂದು ಜಲ ಕಲ್ತ ಹೆಂಗೆ ನೋಡ್ರಿ. ಬರ್ರಿ ಅಲ್ಲಿಂದ ನಾ ಬಂದಿದ್ದು ಸೀದಾ ನಮ್ಮ ಹೊರಗಳಿಗೆ ನೀರು ಕುಡಿಸ್ಕ, ನೀರ್ಗಿರಿ ಕುಡಿಸ್ಕಸಿಂದ ನಾ ಹೊಂಟಿದ್ದ ನಮ್ಮ ಹೊಲದ ಕಡೆಗೆ. ನೋಡ್ಬೋದು ಯಾವ ರೀತಿ ಹೌಸದಂತ, ಫುಲ್ ಕ್ಲೀನ ಮಂದಿ ಬೆಸ್ಟ್. ನಮ್ಮ ಹೊಲದ ಬಾಜು ಹೌಸಿದ್ ಭಾಳ ಗುಣ ಆಗ್ಯದ್ರಿ ಇಪ್ಪ. ನಮ್ಮ ದನಗಳಿಗೆ ನಮ್ಗೆ ನೀರಿನ ಭಾಳ ಅನುಕೂಲ ಆಗ್ಯದ. ಇದಾದ ಬಳಿಕ ನಾ ಬಂದಿದ್ದೆ ಸೀದಾ ಹೀರಿ ಪಡಕ್ರಿ. ಈ ಹೀರಿ ಹೊಲಕ್ಕೆ ಬಿದ್ದದ್ರಿ, ನಮಗೆ ಬಿದ್ದದ್ರಿ. ಒಂದ್ ಸುರು ದಂಧಿ ಚಾಲನೆ ಇರ್ತರಿ. ಕಟ್ಟೆ ಅಲ್ಲ ನೋಡ್ರಿ ಹೀರಿ ಪಡ. ನಾವು ನಡ ಒಂದ್ ಸಲ ಕಟ್ಟ ಬಂದ್ರಿ, ತಲೆ ಖರಾಬ್ ನಿದ್ದೆ ಹೊಂಟಂಗ್ಲತ್ತರಿ. ಇಂಥ ದಂಧಿ ಅಂದ್ರೆ ನಂಗೆ ಬಗ್ಗಿನೇ ಹರಲ್ರಪ್ಪ. ಕೆಲಸದವನು ಸುಮ್ಮನೆ ಕೂತ್ರೆ ಮನೆ ಉದ್ಧಾರ ಆಗುತ್ತಾ? ಕಷ್ಟಪಟ್ಟು ದುಡಿಬೇಕು. ಹೊಲ್ಬಿಡು ಸಾಯಿ ಕುಮಾರ, ನೀ ಎರಡು ಸಿಟಿ ಹೊಂಟಿ ಬಂದ್ ಕಟ್ತಿಂತು. ಅಟ್ಯಾಕ್ ಟೈಮ್ ತಲೋತಿ ಇವ ನೋಡ್ರಿ ನಗ್ತಾನ. ನೀ ನೋಡ್ರಿ ಭಯ ಮಾಡು. ಆಯ್ತು ತಲೆ ಕಡ್ಸಬೇಡ, ಕಟ್ಟಕ್ಕೆ ಬಂದೀನಿ. ಬರ್ರಿ ಫುಲ್ ಕಟ್ಟದಾಯ್ತು. ಅದಕ್ಕೆ ನಾವು ಊಟಕ್ಕೆ ಹೊಂಟಿದ್ದೆವು. ಈ ಹಿರಿ ಪಡದ ಕೆಲಸ ಹೆಂಗಿರತ್ತಪ್ಪ ಅಂತಂದ್ರೆ, ಕಂಟಿನ್ಯೂ 2 ಮನುಷ್ಯ ಪಡದಾಗಿದ್ರೆ ಈ ಹಿರಿ ಪಡ ಆತ ನೋಡ್ರಿ. ನಾವು ಬರ್ರಿ ನಾವು ಸೀದಾ ತಾಟಿದ್ದು ಊಟಕ್ಕೆ ಕೂತೇವೆ ನೋಡ್ರಿ. ರೊಟ್ಟಿ, ಕರಿಬೇಳೆ, ಅನ್ನ, ಮಜ್ಜಿಗೆ ಅವರಿ. ನಾನು ನಮ್ಮ ಅಣ್ಣ ಮತ್ತು ನಮ್ಮ ಹೊಲ ಬಾಜಿದ್ದ ನಮ್ಮ ದೋಸ್ತ ಮತ್ತು ನಮ್ಮ ಅಲ್ಲಿ ನೋಡ್ರಿ ಗಿಟ್ಟಿ ಕೂತ ನೋಡ್ರಿ. ಗಿಟ್ಟಿ ಯಾವ್ದು ಗೊತ್ತೇನ್ರಿ? ತೋರಿಸ್ತೀನಿ ನೋಡ್ರಿ. ಈಗ ಇದು ಗಿಟ್ಟಿ, ಇದ್ರ ಹೆಸರು ಗಿಟ್ಟಿ. ಹ್ಯಾಂಗೆ ಕೂತ ನೋಡ್ರಿ. ಇದು 4 ಮಂದಿ ಕಲ್ತು ಊಟ ಮಾಡುತ್ತೆ ನೋಡ್ರಿ ನೋಡ್ರಿ ನಮ್ಮ ಹಿರಿಪಡ ಹೆಂಗೆ ಬಡಕ ಬಕ ಬಕ ಬಡಗುತ್ತ ಬಿಸ್ಲಿಗಂತ. ಈ ಕಡೆ ನೋಡ್ರಿ ಅಲ್ಲಿ ಯಾವ ರೀತಿ ಮಳೆ ಹೊಂಟದ ನೋಡ್ರಿ. ಫುಲ್ ಮಳೆ ಅದ. ಯಾಕಂದ್ರೆ ಕೆಲವೊಂದು ಕಡೆ ಮಳೆ ಹೊಂಟದ, ಕೆಲವೊಂದು ಕಡೆ ಮಳೆ ಬಂದಿಲ್ಲ. ನಮ್ಮ ಕಡೆ ಬೆಳೆ ಹೋಗುತ್ತಾ, ಕೆಲವೊಂದು ಕಡೆ ನಾವು ಇನ್ನೂ ಬಿತ್ತಿಲ್ಲ, ಆ ಸಿಸ್ಟಮ್ ಆಗ್ಯದ. ಆ ಕಡೆ ಫುಲ್ ಮಳೆ ಇದೆ ನೋಡ್ರಿ, ಈ ಕಡೆ ಮಳೆ ಇಲ್ಲ. ಬರ್ರಿ ಊಟ ಗಿಟ ಮಾಡ್ಕೊಂಡು ನಾ ಹೊಂಟಿದ್ದು ಸೀದಾ ನಮ್ಮ ಹೆಸರಿನ ಹೊಲಕ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಹೆಸರಿಗೆ ಎಲಿಗಳಿಗೆ ಭಾಳ ಚಿಕ್ಕಿ ಅಂತ ತೂತ ಬಿದ್ದೀವ್ರಿ. ಹೋಗಿ ತೋರಿಸ್ತೀನಿ ನಿಮ್ಗೆ. ಅದಕ್ಕೆ ಎಣ್ಣೆ ಹೊಡಿಬೇಕಂತೇಳಿ ಬಂದೀನಿ. ಯಾವ್ದು ಎಣ್ಣೆಪ್ಪ ಅಂತಂದ್ರೆ ರೋಗರಣೆ ಮತ್ತು 2 ಪೌಡ್ರ್ ಇದ್ರಿ, ಅದೆಲ್ಲ ಕಲ್ಸ್ಕೊಂಡು ಹೊಡಿಬೇಕ್ರಿ. ನೋಡ್ರಿ ಯಾವ ರೀತಿ ಆಗ್ಯಾವ ಅವಾಗ ಏನೆಲ್ಲ ತೋರಿಸ್ತೇಳಿ. ಚಿಕ್ಕಿ ಆಗಿವ್ರಿ, ಸ್ವಲ್ಪ ಏನು ಆಗ್ಯವು. ಇದು ಯಾಕೆ ಹಿಂಗಪ್ಪ ಅಂದ್ರೆ ಮಳೆ ಇರೋ ಬಟ್ಟಿಗೆ ಹಿಂಗೆ ಆಗ್ಯಾವ್ರಿ. ಮಳೆ ಇತ್ತಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಕಾಯಿ ಮತ್ತು ಹೂವು ಚಳಿ ಬರ್ಚಾಕಿರ್ತೀವಿ ನೋಡ್ರಿ. ಒಂದೊಂದು ಎಲ್ಲರ ತಿಲ್ಲಿಗೆ ಬರ್ತೀರಿ, ಆ ಸಿಸ್ಟಮ್ ಇರ್ತೀರಿ. ಒಂದು ಗೇಣು ಮ್ಯಾಗ ಅದ ರೀ. ಈಗ ಮಳೆ ಇಲ್ಲಾಂದ್ರೆ ಅಷ್ಟು ಅದ ರೀ. ಮಳೆ ಇದ್ರೆ ಇನ್ನು ಎಷ್ಟು ಇರ್ಬೇಕಂತ ನೀವೇ ವಿಚಾರ ಮಾಡಿರಿ. ಮತ್ತೆ ಆಗ್ತಾಡ ಮೇಡಮ್. ಬರ್ರಿ ನಮ್ಮ ನೀರು ತೊಗೊಂಡಿನ ಗಪ್ಪ ಹಾಕೊಂಡು ಕಸಿಂದ ಹೊಡಿಗೆ ಸ್ಟಾರ್ಟ್ ಮಾಡಮ್ರಿ. ಎಣ್ಣೆ ಗಿಣ್ಣೆ ಹಾಕೊಂಡು ನೀರಿಗೆ ಹಾಕೊಂಡು ಅಗ್ಲಿಗೆ ಬ್ಯಾಗ್ ಹಾಕೊಂಡು ಜಡೆ ಅದ ನೋಡ್ರಿ. ಈಗ ಎಷ್ಟು ಕೊಡ ಆಗ್ತಪ್ಪ ಅಂತಂದ್ರೆ 2 ಎಕರೆದಲ್ಲಿ ಭಾಳ ಒಂದು 5-6 ಕೊಡ ಆಗ್ಬೋದು ರೀ. ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡ್ರಿ ಯಾವ ರೀತಿ ಹೆಸರದಪ್ಪ ಅಂತಂದ್ರೆ, ಇದು ರೋಣಿ ಮಳಿ ಏನು ಹಸಿಯಾಗಿ ಬಿತ್ತಿದ ಅಷ್ಟೇ ಕರೆದ ನೋಡ್ರಿ. ಅದ್ರ ಮುಂದೆ ಮ್ಯಾಗ ಒಟ್ಟ ಮಳೆ ಬಂದಿಲ್ಲ ರೀ. ಹೆಂಗೆ ಬರ್ತದೆ ಅಂದ್ರೆ ಮಳೆ ಸಣ್ಣ ಬರ್ತದೆ ಅಷ್ಟೇ, ಅದಕ್ಕೆ ಬಿಟ್ಟೇನಿಲ್ಲ ರೀ. ಮಾಡೋ ಪ್ರಯತ್ನ ಮಾಡೋದ್ರಿ. ಮಳೆ ಬರಲಿ ಬಿಡಲಿ ನಮ್ದು ಏನು ಅದು ಕರ್ತವ್ಯ ಮಾಡ್ತಾ ಇರ್ಬೇಕು ರೀ. ಯಾಕಂದ್ರೆ ಹುಡ್ಸಿದ್ದೇವ್ರು ಹುಲ್ ತಿನ್ಸಲ್ರಿ. ಏನಾದರೂ ಒಂದು ಮಾಡ್ತಾನೆ ಬಿಡಲ್ರಿ. ಮಳೆ ಬಂದೇ ಬರ್ತಂತ ಭರವಸೆ ಇಟ್ಕೊಂಡು ಹೊಡಿಗತ್ತೀವ್ರಿ. ಬರ್ರಿ ಇದು 7 ಕೊಡ ಐತ್ರಿ. ಲಾಸ್ಟದ ಕೊಡ ಇದು. ಅವ್ರದೆಲ್ಲ ಆಗೋಣ ತೊಗೊಂಡು ನಡೆದಾರ ಕೊಡ ಮತ್ತು ಎಣ್ಣೆ. ಇದು ನಾ ಹುಡುಗಿತೀನಿ. ಇದೊಂದು ಇನ್ನೂ 4-5 ಸಲ ಉಳ್ದವ್ರಿ. ಒಂದು ಅರ್ಧ ಕೊಡ ಹಾಕೊಂಡು ಹುಡುಗಿತೀನಿ. ಇಷ್ಟು ಹೊಡೆದಂದ್ರೆ ಇವತ್ತಿನ ಕೆಲಸ ಕಂಪ್ಲೀಟ್ ಆದಂಗೆ ನೋಡ್ರಿ. ಇವತ್ತಿನ ಕೆಲಸ ಫುಲ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು 30 ಡೇ ಚಾಲೆಂಜಿನ ಇವತ್ತು 4ನೇ ವಿಡಿಯೋ ಕಂಪ್ಲೀಟ್ ಆಗ್ಯದ. ಮತ್ತು 5ನೇ ವಿಡಿಯೋಗೆ
ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿ ಹೊಸದಾಗಿ ನೋಡೋರು ಮುಂದಿನ ವಿಡಿಯೋದಾಗ ನೋಡಮ್ರಿ ಯಾವ ರೀತಿ ಇರ್ತಂತ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಲ್ಲಿ. ಈ ಸದ್ಯಕ್ಕೆ ರೈತರ ಪರಿಸ್ಥಿತಿ ಯಾವ ರೀತಿ ನಡೆದ ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಬರ್ರಿ ತೋರಿಸ್ತೀನಿ. ಈ ಬೆಳೆ ಪೂರ ಒಣಗೋಗ್ತದ ಮಳೆ ಕಾರಣಕ್ಕಾಗಿ. ಬರ್ರಿ ಇವ್ರು ಯಾವ ರೀತಿ ಮಕ್ಕೊಂಡ್ರ ನೋಡ್ರಿ. ಒಂದು ಇವ ಎರಡು ಇಲ್ಲಿ ಹೊರಗೊಬ್ಬವನ ರೀ, ನಮ್ಮ ನಾಯಿ ಬಟ್ನ ಇಬ್ಬರೇ ಹಚ್ಚಿರಿದ್ದೆ ನೋಡ್ರಿ. ಬರ್ರಿ ಇಲ್ಲಿ ಒಬ್ಬ ಮಕ್ಕೊಂಡ ನೋಡ್ರಿ. ಇದು ಯಾಕೆ ಮಕ್ಕೊಂಡ್ರಪ್ಪ ಅಂದ್ರ ಮಳೆ ಇಲ್ಲ, ಮಳೆ ಸಲಿಂದ ಕೆಲಸ ಇಲ್ಲ, ಕೆಲಸ ಸಲಿಂದ ಎಲ್ಲರೂ ಮಕ್ಕೊಂಡ್ರ ನೋಡ್ರಿ. ಬ್ಯಾಸಿಗೆ ಆದಂಗೆ ಆಗ್ಯದ್ರಿ ಈ ಸದ್ಯಕ್ಕೆ ಪರಿಸ್ಥಿತಿ ರೈತರದ್ದು ಹೆಂಗ. ನಮಸ್ಕಾರ ರೀ ನಮ್ಮೆಲ್ಲ ರೈತರ ಮಂದಿಗೆ. ನಂದು ಇವತ್ತ 30 ಡೇ ಚಾಲೆಂಜ್ ನಲ್ಲಿ ಇವತ್ತ 5ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬರ್ರಿ ಇವತ್ತು ಒಂದಿನ ಕೆಲಸ ಯಾವ ರೀತಿ ಇರ್ತಂತ ನೋಡೋಣ. ನೋಡ್ರಿ ಇಲ್ಲಿ ಔಷಧ ತೋರ್ಸೋತೀನಿ. ಇದು ಎದಕ್ಕಪ್ಪ ಅಂತಂದ್ರ ಹತ್ತಿ ಹೊಲಕ್ಕೆ ಎಷ್ಟು ಎಕರೆ ಅಂದ್ರೆ 2 ಎಕರೆ ಹತ್ತಿ ಹೊಲದ. ಹಿಂಗಾಗಿ ಮಳೆ ಇರದೇ ಕಾರಣಕ್ಕಾಗಿ ನಮ್ದು ಎಲಿಗಳು ಸ್ವಲ್ಪ ಬಾಡ್ಗದಂಗೆ ಆಗತ್ತಾವ. ಅದಕ್ಕಾಗಿ ಇವು 3 ಕಲಸಿ ಹುಡುಗೈತಿ ನೋಡ್ರಿ. ಇದು ಹೆಂಗೆ ಹುಡುಗೈತಿಯಪ್ಪ ಅಂತಂದ್ರ ಇವು 3 ಒಂದು ಬಕೆಟ್ದಾಗ 10 ಲೀಟರ್ ನೀರು ತೊಗೊಂಡು ಎಲ್ಲ ಹಾಕಸಿಂದ ಒಂದು ಡಬ್ಬಿಗೆ 1 ಲೀಟರ್ ಹಾಕ್ಬೇಕು ನೋಡ್ರಿ. ಹಾಕಿ ಹೊಡಿಬೇಕು ನೋಡ್ರಿ. ಬರ್ರಿ ನಾವು ಸ್ಟಾರ್ಟ್ ಮಾಡಮಿ ಹೊಡಿಕ ಎಲ್ಲ ಕಲ್ಸ್ಕೊಂಡು. ಬರ್ರಿ ನಾವೊಂದು ಬಕೆಟ್ದಾಗ ಕಲ್ಸ್ಕೊಂಡು ನಾವು ಹೊಡಿಕ್ ಹೋಗ್ಬೇಕು ಅಷ್ಟರಲ್ಲಿ ನೀರಡಕಾಗಿವು. ಹಿಂಗಾಗಿ ನಾನು ಮತ್ತು ನಮ್ಮ ಕರಿ ನೀರು ಕುಡಿಸಿ ನಾವು ಹೊರಟಿದ್ದು ಹತ್ತಿ ಹೊಲಕ್ಕೆ ಎಣ್ಣೆ ಹೊಡಿಕ. ಬರ್ರಿ ನೋಡಕತ್ರಿ ಹತ್ತಿ ಹೊಲ ಹೆಂಗದ ಅಂತ ನಿಮ್ಮ ಎದುರು ತೋರ್ಸಕತ್ತೀನಿ. ಇದು ಭಾಳ ಸ್ವಲ್ಪ ಅಂಗುಲ್ನಾಗ್ಯದ, ಮಳೆ ಇರದೇ ಕಾರಣಕ್ಕಾಗಿ. ಹಿಂಗಾಗಿ ಏನೂ ಮಾಡೋಕ್ಕಾಗಲ್ರಿ, ಎಲ್ಲಿ ಮುಟ್ಕೊಂಡಂಗಿವು. ಅದಕ್ಕಾಗಿ ಇದಕ್ಕೆ ಹೊಡಿಬೇಕಂತೇಳಿ ಇವತ್ತು ಎಲ್ಲ ರೆಡಿ ಮಾಡಿ ಬಂದಿದೆ ನೋಡ್ರಿ. ಬನ್ರಿ ಇವತ್ತಿನ ಕೆಲಸ ಚಾಲು ಮಾಡಮಿ. ಇದು ಏನ್ರಿ ಒಂದು 6-7 ಕೂಡ ಆಗ್ಬೋದ್ರಿ ಅಷ್ಟೇ. ಯಾಕಪ್ಪ ಅಂದ್ರೆ ಬೆಳೆ ಸಣ್ಣದ. ದೋಸ್ತ ಎಣ್ಣೆ ಹೆಂಗೆ ಹುಡಿಬೇಕನ್ನೋದೇ ಗೊತ್ತಾಗಲ್ಲಾಗ್ಯದ. ಅವ್ನ ಎಣ್ಣೆ ಹುಡುಗಿತ್ತು, ಬಟ್ ಗಾಳಿಗೆ ಅರ್ಧ ಎಣ್ಣೆನೇ ಹರಗತ್ತರಿ. ಅವ್ನ ಭಾಳ ಹೈರಾಣ ಆಗತ್ತರಿ ಮನುಷ್ಯ. ಆ ಕಡೆಯಿಂದ ಅಲ್ಲಿ ಹಿಡಿದು ಈ ಕಡೆ ಆಗ್ಯದ್ರಿ. ಈಗ ಈ ಕಡೆ ಇದು ಎಷ್ಟು ಕೊಡಾಗ್ಯದ ಈ ಸದ್ಯಕ್ಕೆ 4 ಕೊಡ ಆಗ್ಯದ ನೋಡ್ರಿ. ಆ ದಂಡಿದಿಂದ ಈ ದಂಡಿತನ. ಈಗ ಈ ಕಡೆ ಒಂದು 2-3 ಕೊಡ ಆಗ್ಬೋದ್ರಿ ಅಷ್ಟೇ ನನ್ನ ಲೆಕ್ಕಕ್ಕೆ. ಭಾಳ ಗಾಳಿ ಬಿಡುಗುತ್ತರಿ ಮಳೆ ಬರೋದ ಕಾರಣಕ್ಕಾಗಿ. ಏನು ಮಾಡೋದ್ರಿ ರೈತರು ಭಾಳ ಜೀವನ ಹೈರಾಣ ಇದ್ದಂಗೆ ಅನಿಸೋದು ನಡೆದ ನೋಡ್ರಿ. ನಮ್ಮ ಕೆಲಸನೇ ಅವನೇ ಹ್ಯಾಂಗೋ ಏನು ಸುದ್ದಿ ಅನ್ನಂಗೆ ನಡೆದ ನೋಡ್ರಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆವು. ಈಗ ಮತ್ತೆ ಹೊಡಿಗೆ ಸ್ಟಾರ್ಟ್ ಮಾಡಮಿ. ಇನ್ನೊಂದು 2-3 ಕೊಡ ಆಗ್ತದ. ಅದಾದ ಬಳಿಕ ಮತ್ತು ಮುಂದಿನ ಕೆಲಸ ಏನದ ಏನಿಲ್ಲ ಅಂತ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ನೋಡ್ರಿ. ಒಬ್ಬ ರೈತ ಒಂದು ದಿನಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಮತ್ತು ಹೆಂಗತ್ತ ಎಲ್ಲ ದಿನಾಲುವಾಗೂ ಏನೇನಂತ ಎಲ್ಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಬರ್ರಿ ಪೂರ್ತಿಯಾಗಿ ಹೊಡೆಯೋದಾಯ್ತು. ಎಷ್ಟು ಕೊಡ ಆಗ್ಯದಪ್ಪ ಅಂದ್ರೆ 6.5 ಕೊಡ ಆಗ್ಯದ್ರಿ. ಮ್ಯಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಇತ್ತು. 7 ಕೊಡ, ಟೋಟಲ್ 7 ಕೊಡ ಆಗ್ಯದ್ರಿ. ಹಿಂಗಾಗಿ ಅರ್ಧ ಕೊಡ ನೀರು ಉಳಿದು ಹಂಗೆ ಹೊಡ್ಕೋತ ಹೊಂಟಿನಿ, ನಿಮ್ಗೆ ತೋರಿಸ್ಕೊತಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ಬನ್ನಿ ಮುಂದಿನ ಕೆಲಸ ಏನಂತ ನೋಡೋಣ. ಬರ್ರಿ ಎಣ್ಣೆ ಹೊಡೆಯೋಣ. ಊಟ ಮಾಡಿ ನಮ್ಮ ಹೊರಗಳಿಗೆ ಗಳೆ ಕಡ್ಕಸಿಂದ ಅವಕ್ಕೆ ಗಳೆ ಕಲಿಸ್ಬೇಕಂತೇಳಿ ತೊಗೊಂಡಿದ್ದೀರಿ. ಆಲ್ರೆಡಿ ಕಲ್ತಾವ್ರಿ ಗಳೆ. ಸ್ವಲ್ಪ ಇನ್ನೂ ಜರ ಹಂಗೆ ದಿನ ಹೊಡಿಲಾರ ಬಿಟ್ಟಿಗೆ ಅದಕ್ಕೆ ಸ್ವಲ್ಪ ಬಳಗ ಹಾಕೋದು ಮಾಡ್ತಾವ್ರಿ ನೋಡ್ರಿ. ಇವಕ್ಕೆ ಇದೇ ವರ್ಷ ಗಳೆ ಕಲಿಸಿದೆವು. ಬಟ್ ಇವು 8 ಎಕರೆ ಎಡಿನ ಹೊಡೆದವ್ರಿ 2 ಸಲ. ಈಗ ಸದ್ಯಕ್ಕೆ 1 ಎಕರೆ ಖುಲ್ಲ ಇಟ್ಟಿದವ್ರಿ. ಯಾಕಪ್ಪ ಅಂತಂದ್ರೆ ಇವಕ್ಕೆ ಕೆಲಸ ಸಲಿಂದ ರೀ. ದಿನ ಕೆಲಸ ಚಾಲಿದ್ರೆ ಇವಕ್ಕೆ ಸ್ವಲ್ಪ ದಮ್ನು ಸೈತಾವ್ರಿ, ರೂಢಿನ ಬೀಳುತ್ತೆ ಅಂತೇಳಿ. ಇನ್ನು ಇವು ಹೊರಗಳು ಸ್ವಲ್ಪ ಸಣ್ಣ ಅವರಿ. ಇಲ್ಲೊಂದು ಸ್ವಲ್ಪ ಹೊಲ ಐತ್ರಿ, ಮತ್ತು ಅಲ್ಲಿ ನಮ್ಮ ಹಿರಿಪಡದಲ್ಲಿ ಅಲ್ಲೊಂದು ಅರ್ಧ ಎಕರೆ ಐತ್ರಿ. ಇಲ್ಲಿ ಸ್ವಲ್ಪ ತಟಕೈತ್ರಿ. ಹಿಂಗಾಗಿ ಇದಕ್ಕೆ 2 ಸಲ ಗಳೆ ಹೊಡ್ಕೊಂಡು ಹೋಗಮ್ರಿ. ಮತ್ತು ಇಲ್ಲಿ ಹೊಡೆದು ಮತ್ತು ಅಲ್ಲಿ ಹೊಡ್ಯಮ್ರಿ. ಇವಕ್ಕೆ ಹಂಗೆ ದಿನ ಸಾಪಿ ಹಾಕ್ಬೇಕು ನೋಡ್ರಿ. ಒಂದಿನ ಬಿಟ್ಟು ಒಂದಿನ ನಾವು ಹಂಗೆ ಬಿಟ್ಟು ಹೊಡಿಯೋದು ಅಂದ್ರೆ ಸ್ವಲ್ಪ ಏನಕ್ಕೆ ಶುರು ಅಲ್ರಿ. ಹಿಂಗಾಗಿ ಸ್ವಲ್ಪ ತ್ರಾಸ ಆಗುತ್ತೆ ಅಂತೇಳಿ ದಿನಾಲು ಸ್ವಲ್ಪ ಹಂಗೆ ಹೊಡಿತಾನೆ ಇರ್ತೀವ್ರಿ, ರೂಢಿ ಬೀಳಂತಿ ನೋಡ್ರಿ. ಅದು ಮುಗಿಸ್ಕೇಸಿಂದ ಇಲ್ಲಿ ನಮ್ಮ ಹಿರಿಪಡದಲ್ಲಿ ಹೊಡಿಕಾತ್ ಬಂದಿದೆ. ಈಗ ನೋಡ್ಬೋದು ಅದು 2 ಸಲ ಆಗ್ಯದ. ಈಗ ಗಂಡ ನಿನ್ನ ಸುಖದಾಗಿಟ್ಟ ಮ್ಯಾಗಿನ ದೇವರು ನಮನ ಅಗಲಿಸಿ ಬಿಟ್ಟ. ಯಾಕಪ್ಪ ಹೊರಗಡೆ ಹಿಂಗೆ ಹೋದ್ರೆ ಹೆಂಗ? ಇದು ನೋಡ್ರಿ ಹಿಂಗ, ಇದು ನೋಡ್ರಿ ಹಿಂಗ. ನೋಡಿದ್ರಿ ಅವಕ್ಕ ಬೇಸರ ಮಂದಿ ಬೆಳಗ ಹಾಕೊಂಡು ನೋಡ್ರಿ ಫ್ರೆಂಡ್ಸ್. ಮತ್ತು ಹಂಗೆ ಕೊಳ ಕಟ್ಟಿ ಅಪ್ಪ ಅಣ್ಣನ ಕೊತ್ತಿ ಹುಡುಗಿತ್ತೇವ ನೋಡ್ರಿ ಫ್ರೆಂಡ್ಸ್. ಯಾವ ರೀತಿ ನಡೆದಾವ ಅಂತೇಳಿ ಚೆನ್ನಾಗಿ ಓದ್ತಾವ್ರಿ. ಕೆಲವೊಂದು ಸರಿ ಮಾಡ್ತಾವ್ರಿ ನಾಟಕ, ಏನು ಮಾಡೋಕ್ಕಲ್ರಿ. ಯಾಕಪ್ಪ ಅಂತಾರೆ ಇನ್ನೂ ಸಣ್ಣವ್ರಿ, ಹಂಗೆ ಮಾಡವ್ರಿ ಫಸ್ಟಿಗೆ. ಒಟ್ಟ ಬಿಡ್ಲಿಲ್ಲ ನೋಡ್ರಿ. ಆಖರಿಗೆ ಒಂದು ಸಾಲ ಹೊಡ್ಕೊಂಡು ಹೊಂಟಿದೆ ನೋಡ್ರಿ. ಯಾವ ರೀತಿ ಹೊಂಟಾವತ್ತೇಳಿ ಪೂರ ಆಯ್ತು ಹೊಲ. ಬರೋ ಟೈಮಿಗೆ ಬಂದು ಭಾಳ ಸ್ಪೀಡ್ ಬರ್ತಾವ್ರಿ. ಹೋಗೋ ಟೈಮಿಗೆ ಹೋಗಂದ್ರೆ ಹೋಗಲ್ರಿ ನಾವು ನೋಡ್ರಿ. ಒಟ್ಟು ಒತ್ತಡಿ ನೋಡ್ರಿ. ಹಂಗೆ ಮಾಡ್ತಾವ್ರಿ ನಾವು ಹಡವೈತಿ ಬಿಟ್ಟು ಕಸಿಂದ. ಈಗ ನೀರಿಗೆ ಕುಡ್ಸ್ಕೊಂಡು ಬಂದು ಸ್ವಲ್ಪ ಮೈಸ್ಕೊತಿ ನೀರು ಕುಡ್ಸ್ಕೊಂಡು ಬಂದು ಕಟ್ಟಿ ಕಸಿಂದ ಮತ್ತೇನದ ಹೊತ್ತೆ ಹೋಗ್ಯದ್ರಿ. ನೋಡಂಬರ್ರಿ ಬನ್ರಿ. ಎಲ್ಲ ಆಯಿತು. ಇವತ್ತಿನ ವಿಡಿಯೋ ಹೆಂಗಾಗ್ಯದ? ಯಾರಾದರೂ ಹೊಸ್ದಾಗಿ ನೋಡ್ತೀನಂದ್ರೆ ನಮ್ಮ ಚಾನಲ್ ಶೇರ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ. ಇದೇ ಥರ ಬಡವ್ರ ಮಕ್ಕಳು ಬೆಳೆಸ್ರಿ. ಇದೇ ಥರ ಮುಂದಿನ ನೆಕ್ಸ್ಟ್ 6 ಡೇ ವ್ಲಾಗ್ನಲ್ಲಿ ಯಾವ ರೀತಿ ಇರ್ತಂತ ನೋಡೋಣ.
ನನಗೂ ಸ್ವಲ್ಪ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರ್ತದೆ ಗಾಯ್ಸ್. ಎಲ್ಲರೂ ಸಪೋರ್ಟ್ ಇರಲಿ ಅಂತ ಅದು ಒಂದೇ ಕೇಳೋದು. ಎಲ್ರಿಗೂ ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ, 30 ಡೇ ಚಾಲೆಂಜಿನ ಇವತ್ತು ನಂದು 6ನೇ ವಿಡಿಯೋ ಐತಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತ. ಇವತ್ತು ನಾ ಏನು ಹೇಳಕೊಂಡಿನಪ್ಪ ಅಂತಂದ್ರೆ ಏನು ದೊಡ್ಡ ಗಿಡ ಕಾಣುತ್ತಲ್ರಿ, ಅದು ಏನಾರಿ ಒಂದು 100 ವರ್ಷ ಹಚ್ಕಡೆ ಗಿಡ ಅದ ರೀ. ಅಲ್ಲೊಂದು ಬಸವಣ್ಣನ ಗುಡಿನೂ ಐತಿ, ಅಲ್ಲೊಂದು ಬಸವಣ್ಣನ ಕಟ್ಟಿನೂ ಐತ್ರಿ. ಆ ಕಟ್ಟಿ ನೋಡ್ರಿ ಹೆಂಗದಪ್ಪ ಅಂತಂದ್ರೆ ಇದು ಗಿಡ ಯಾವಾಗ ಹಚ್ಚಿರಲ್ರಿ, ಆ ಕಟ್ಟಿ ಕಡ್ದೇ ಆಗಿದೆ ಗಿಡ ಹಚ್ದಂಗೆ ಕಾಣ್ತಾರಿ. ಭಾಳ ವರ್ಷದಿಂದ ಐತಿ ನೋಡ್ರಿ ಗಿಡ. ಬರ್ರಿ ಇವತ್ತು ನಾ ಏನು ಹೇಳ್ಕೊಂಡಿನಪ್ಪ ಅಂದ್ರೆ ಮುಂಜಾನೆ ಬೇಗದ ಕಸಿಂದ ಮೈಗಿ ತಗೊಂಡು ಜಳಕ ಮಾಡಿ ಬರೀ ಚಾ ಮತ್ತು ಬಿಸ್ಕಿಟ್ ಕುಡಿದು ಹೊಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಯಾಕಪ್ಪ ಅಂದ್ರೆ ನಮ್ಮ ಹಿರಿ ಪಡಕ ಒಂದು 4 ಕೊಡ 5 ಕೊಡ ಎಣ್ಣೆ ಹೊಡೈತ್ರಿ, ಅದಕ್ಕೆ ಹೋಗ್ಬೇಕಂತ ಮಾಡಿದ್ದು. ಆಗ್ತದ ನೋಡ್ರಿ ಹೋಗಾಮಿ. ಬರ್ರಿ ಹೊಲಕ್ಕೆ ನಡೆದೀನಿ. ಹೋಗೋ ಟೈಮಿಗೆ ನಾವೊಂದು ಮಾತು ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ಯೂಟ್ಯೂಬ್ ಅನ್ನೋದು ಭಾಳ ಡೇಂಜರಸ್ ನೋಡ್ರಿ. ನಾ 3 ತಿಂಗಳ ದಿನ ಆಯ್ತು ವಿಡಿಯೋ ಮಾಡ್ಕೊತೀನಿ ರೀ. 100 ಸಬ್ಸ್ಕ್ರೈಬ್ ಆಗಿಲ್ಲ, ಬಟ್ ವ್ಯೂಸ್ ಅಂತೂ ಭಾಳ ಕಮ್ಮಿ ಇವ. ಇದು ಅಲ್ಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಒಂದನೇದು ನಾನು ವಿಡಿಯೋ ಚೆನ್ನಾಗಿಲ್ಲ ಅನ್ಸುತ್ತೆ, 2ನೇದು ವಯಸ್ಸು ಚೆನ್ನಾಗಿಲ್ಲ ಅನಿಸ್ತದೆ. ಇರಲಿ ಫ್ರೆಂಡ್ಸ್, ಸೋಲ್ಲಿ ಗೆಲ್ಲಿ ನಾನು ಪ್ರಯತ್ನ ಮಾತ್ರ ಬಿಡಲ್ಲ. ನೋಡ್ರಿ ನಾ ಮಾಡೋ ವಿಡಿಯೋ ಎಲ್ರಿಗೂ ಇಷ್ಟ ಆಗಲ್ಲ. ಯಾಕಪ್ಪ ಅಂತಂದ್ರೆ ನಾ ಮಾಡೋದು ವ್ಯವಸಾಯದ ಬಗ್ಗೆ, ಮತ್ತು ದನ ಕರ ಎತ್ತುಗಳು ಅಂದ್ರೆ ಹೊಲ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ನೋಡ್ರಿ. ಮತ್ತು ಹೇಳ್ತಾರಿ ರೈತ ದೇಶದ ಬೆನ್ನೆಲುಬು ಅಂತ. ಈ ಸದ್ಯಕ್ಕೆ ರೈತನ ಪರಿಸ್ಥಿತಿ ಏನಂತ ಅವನಿಗೆ ಗೊತ್ತದ ರೀ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆಗೆ ಮಳೆನೇ ಆಗಿಲ್ರಿ. ನಾವು ಮನುಷ್ಯರು ಏನಾದರೂ ಮಾಡ್ಬೋದ್ರಿ, ಆದ್ರೆ ಈ ಮೂಕ್ ಪ್ರಾಣಿಗಳದು ಏನಂತ ಒಬ್ರಾದ್ರೂ ವಿಚಾರ ಮಾಡ್ಯಾರ್ರಿ. ನೋಡ್ರಿ ಈ ಸದ್ಯಕ್ಕೆ ಮಳೆಗಾಲದ ನೀರಿಂದ ಯಾವ ರೀತಿ ಸಮಸ್ಯೆ ಇದೆ ಅಂತೇಳಿ. ಯಾಕೋ ನಮ್ಮಲ್ಲಿ ಸ್ವಲ್ಪ ಹೊಲದ ಹತ್ರನೇ ಸ್ವಲ್ಪ ನೀರುವರಿ ಏನಾದ್ರೂ ಪುಣ್ಯಲಿಂತ ಈ ಸದ್ಯಕ್ಕೆ ನಡೆದ್ರಿ. ಇಲ್ಲಾಂದ್ರೆ ನೀರಿನೆಲ್ಲ ಅಂಗಲ್ ನೆಕ್ಬೇಕಾಗ್ತೈತ್ರಿ. ನೋಡ್ರಿ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಅಂತ. ಇಂಥ ಮಳೆಗಾಲದಾಗ ಹುಡುಕಾಡ್ರು ಒಬ್ಬನು ಸಿಗಲ್ರಿ. ಬ್ಯಾಸಿಗೆ ಆದಂಗೆ ಅದ್ರಿ, ಬಿಸಿಲು ಹುಡುಗತ್ತದ. ನೋಡ್ರಿ ಸದ್ಯಕ್ಕೆ ರೈತರ ಪರಿಸ್ಥಿತಿ ಯಾವ ರೀತಿ ನಡೆದ ಅಂತ ಕಾಣಗತ್ತ ನಿಮಗೆ. ಬಿಸಿಲು ನೋಡ್ರಿ ಎಷ್ಟು ನೋಡ್ರಿ, ಬಿಸಿಲದ ಅಂತೇಳಿ ಕೂಡೋದನ್ನ ಆಗಲ್ರಿ, ಏನಾದರೂ ಮಾಡ್ಬೇಕಲ್ರಿ. ಅದಕ್ಕೆ ಇಲ್ಲಿ ಕಂಟಿದೆ ಕಡೆ ಮತ್ತೇಳಿ ಬಂದಿದ್ರಿ. ಇದು ಏನದಪ್ಪ ಅಂದ್ರೆ ಸಿಗರಿಗಂಗೆ ಕಂಟಿರಿ. ಇದಕ್ಕೆ ಮುಳ್ಳು ಅಂದ್ರೆ ಮುಳ್ಳು ಹರಡಿ ನೋಡ್ರಿ, ಭಾಳ ಮುಳ್ಳುವರಿ. ಅರ್ಧಂಬರ್ಧ ಕಡಿದು ಜಗ್ಗಿ ಹಾಕೋತೀವಿ. ಮುಳ್ಳು ಅಂದ್ರೆ ಏನು ರೀ ಕಂಡಬಿಟ್ಟಿರಿ. ಮತ್ತು ಹೇಳ್ತಾರೆ ರೀ ಅದೇನು ಭಾರಿ ಹೊಲ್ದ ಕೆಲಸ ಅಂತಾರೆ. ಈಗೇನು ಟ್ಯಾಕ್ಟ್ರಿ ಬಂದವು ಅಂತ. ಇವೆಲ್ಲ ಮಾಡಿದ್ರೆ ಟ್ಯಾಕ್ಟ್ರಿ ರೀ, ಏನೂ ಅಲ್ಲ ಅಂದ್ರೆ ಹೆಂಗೆ ಟ್ಯಾಕ್ಟ್ರಿ ಆತವ್ರಿ. ನೋಡ್ಬೋದು ಕಡ್ದಿದ್ದೆವು ಯಾವ ರೀತಿ ಕ್ಲೀನ್ ಆಗ್ಯದ ಅಂತೇಳಿ. ಏನು ಚುಣ್ಗ ಮುಣ್ಗ ಇದ್ದು ಇಲ್ಲೇ ಇಟ್ಟಿದ್ದೆವು. ಪೂರ ಏನು ಕಂಟಿವಲ್ರಿ, ಒಂದು ಡಿಗ್ಗಿನೇ ಆಗ್ಯದ ನೋಡ್ರಿ ಪೂರ. ನೋಡ್ರಿ ಫುಲ್ ಕಂಟಿ ಕೊಡ್ದು ಎಲ್ಲ ಕ್ಲೀನ್ ಮಾಡಿದೆವು. ದನಗಳಿಗೆ ಮೇವು ಅಂತೇಳಿ. ಹುಲ್ಲೂ ಇಲ್ಲಿ ನೋಡ್ರಿ ಹೆಂಗದ ಬಂದಾಯ ಮೇಲೆ. ಮಳಿನೇ ಬಂದಿಲ್ಲ ರೀ, ಹುಲ್ಲು ಎಲ್ಲಿದೆ ಇರ್ಬೇಕು ರೀ. ಬಿತ್ತಿದೆವು ಏನು ಎದ್ದಾವ ಅಷ್ಟೇ ಖರೆ ರೀ. ಅದ್ರ ಮ್ಯಾಗ ಏನು ಯಾಕೋ ಇನ್ನೊಂದು 4 ದಿನ ಮಳೆ ಬರಲಿ ಸತ್ತವ ಹಂಗೆ ಕಾಣ್ತಾವ್ರಿ ಪೂರ. ಅವನು ಬೆಳೆಗಳು ತಾಳ್ಯಾವ್ರಿ. ಯಾಕಪ್ಪ ಅಂದ್ರೆ 2 ದಿನ ಮಾಡೋದೇ ಇತ್ತಲ್ರಿ ತಾಳೆ. ಈಗ ಬಿಸಿಲು ಚಲೋ ಅದ ರೀ, ಪೂರ ಸತ್ಯ ಹೋಗ್ತಾವ್ರಿ. ಆಯ್ತು ರೀ ಕಂಟಿ ಕಡ್ದು ದನಗಳಿಗೆ ಮೇಯ್ಸಿ ಬಂದೀನಿ ರೀ. ಯಾವ ರೀತಿದ ಒಂದು ಜರಾಟೆ ಹುಲ್ಲು ಕಾಣತ್ತೀರಿ, ಹಚ್ಚಗನ್ನೋದೇ ಇಲ್ರಿ. ಏನು ಮಾಡಿ ತಿನ್ಬೇಕು ರೀ. ಇನ್ನೂ 1 ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ಅವು ಮಾಡಿ ತಿನ್ನೋದಿದ್ದಾರೆ ಪರಿಸ್ಥಿತಿ. ಆ ರೀತಿ ಆಗ್ಯದ ರೀ ಸದ್ಯಕ್ಕಿನ ಪರಿಸ್ಥಿತಿ. ನೋಡ್ರಿ ಅವು ಕಟ್ಟಿ ನಾ ಮನೆ ಕಡೆ ನಡೆದೀನಿ ರೀ. ಎಲ್ಲ ವಿಡಿಯೋದಾಗ ಶೇರ್ ಸಬ್ಸ್ಕ್ರೈಬ್ ಮಾಡಿರ್ತೀನಿ. ಈ ಒಂದು ವಿಡಿಯೋದಾಗಂತೂ ನಾ ಏನೇ ಹೇಳಲ್ರಿ. ಯಾಕಪ್ಪ ಅಂತಂದ್ರೆ ಜೀವನನೇ ಪೂರ 12 ಆಗ್ಯದ ರೀ. ಆ ಪರಿಸ್ಥಿತಿಗೆ ಬಂದದ ರೀ. ನಿಮಗೆ ಹೆಂಗೆ ಅನ್ನಿಸ್ತದ ಹೇಳ್ರಿ. ಈ ಸದ್ಯಕ್ಕೆ ರೈತನ ಪರಿಸ್ಥಿತಿ ಏನದಂತ ನೀವೇ ಹೇಳ್ರಿ. ಮುಕ್ತಾಯ ಮಾಡ್ತೀನಿ ರೀ. ಸ್ಟಿಂಗ್ ಹೊಡಿತಾರೆ ನೋಡ್ರಿ ಪಾ. ಸ್ಟಿಂಗ್ ತಂದ್ರೆ ಕರಿಬೇಳಿ ರೀ. ನಾವು ನಡವ ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಮಸ್ಕಾರ ರೀ, ಗಂಗೂಲಿ ಫಾರ್ಮರ್ ಲೈಫ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. 30 ಡೇ ಚಾಲೆಂಜಿನ ಇವತ್ತು 7ನೇ ವಿಡಿಯೋ ಐತಿ ನೋಡ್ರಿ. ಬರೀ ತಡ ಮಾಡೋದು ಬೇಡ, ಇವತ್ತಿನ ದಿನಚರಿ ಹೇಗಿದೆ ಅಂತ ಪಟ್ಟಂತ ಚಾಲು ಮಾಡೋಣ. ಬರೀ ಇವತ್ತು ನಾವು ಬೇರೆ ಹೊಲಕ್ಕೆ ಬಾಡಿಗೆ ಹುಡುಕೊಂಡಿದ್ದೀವಿ ನೋಡ್ರಿ. ಏನ್ ಬಾಡಿಗೆಪ್ಪ ಅಂತಂದ್ರೆ ಬಿತ್ತಿರ್ತಾರಲ್ರಿ, ಬಿತ್ತಿರದಾಗ ನಾವು ಎಡೆ ಹುಡುಕೊಂಡಿದ್ದೀವಿ ನೋಡ್ರಿ. ನಾವು ಮತ್ತ ಗೌಡ್ರು ನೋಡ್ರಿ. ನಮ್ಮ ಕಡೆ ಬಾಡಿಗೆ ಯಾವ ರೀತಿ ಹೊಡಿತಾರಪ್ಪ ಅಂತಂದ್ರೆ, ಬೆಳಿಗ್ಗೆ 10 ಗಂಟೆ ಚಾಲು ಮಾಡಿ ಸಾಯಂಕಾಲ 5ಕ್ಕೆ ಬಿಡ್ಬೇಕ್ರಿ. 1 ಗಂಟೆ ಊಟಕ್ಕೆ ರೆಸ್ಟ್ ಬಿಡ್ಬೇಕ್ರಿ ಮಧ್ಯಾಹ್ನದಾಗ. ಮತ್ತೆ ಒಂದಿನ ಬಾಡಿಗೆ 2000 ರೂಪಾಯಿ ರೀ. 2 ಹತ್ತ ಒಂದು ಮನುಷ್ಯ ನೋಡ್ರಿ ಅಷ್ಟೇ. ಬರೀ ನಾ ಊಟ ಮಾಡ್ತೀನಿ. ನಮ್ಮ ಗೌಡ್ರು ಆಲ್ರೆಡಿ ಬಂದೇ ಕೂತಾರ ನೋಡ್ರಿ. ಅಲ್ದವ್ರು 3000 ರೂಪಾಯಿ ಕೊಡ್ತೀನಿ ಹೋಗಿ ಹುಡ್ಕೊಂಬ ಅಂದ್ರಂತ್ರಿ. ಬಂದ್ ಕೂತ್ಕಸಿಂದ ಇಲ್ಲಿ ನಂಗೆ ಊಟ ಮಾಡೋಲ್ಲ ನೋಡ್ರಿ. ನಾ ಹೇಳಿಷ್ಟೇ ರೀ, ಹೊಟ್ಟೆಗಾಗಿ ಕೆಲಸ ಮಾಡೋದ್ರಿ. ಹೊಟ್ಟೆ ಕಾಮಿಡಿಯಿಂದ ಕೆಲಸ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ನೋಡ್ರಿ. ನೀವೇನಂತೀರ ಫ್ರೆಂಡ್ಸ್? ಬರೀ ಊಟ ಮಾಡಿ ಹೊಲಕ್ಕೆ ಬಂದಿನಿ. ಹೊಲ ಎಷ್ಟು ಎಕರ್ದಪ್ಪ ಅಂದ್ರೆ 3.5 ಎಕರೆ ನೋಡ್ರಿ. ಈಗ ಸದ್ಯಕ್ಕೆ 11-15 ಆಗ್ಯದ ನೋಡ್ರಿ ಟೈಮ್. ನೋಡ್ರಿ ಇದು ತೊಗರಿ ಮತ್ತು ಹೆಸರಿನ ಹೊಲ ಅದ. ಪೂರಾ ಫಾಲ್ಟ್ ಕೊಟ್ಟದ ಆ ಕಡೆ ಈ ಕಡೆ. ಮತ್ತು ಬೆಳಿನೂ ಸಣ್ಣದ. ಯಾಕಪ್ಪ ಅಂದ್ರೆ ಮಳೆ ಇರಲಾರ ಕಾರಣಕ್ಕಾಗಿ ಮಳೆ ಎಲ್ಲ ಕಡೆ ಬಿದ್ದಿಲ್ರಿ, ನಮ್ಮ ಕಡೆನೂ ಬಿದ್ದಿಲ್ಲ. ಇವು ನೋಡ್ರಿ ಎಷ್ಟು ಪಟ್ಟಿ ಅಂದ್ರೆ 4 ಪಟ್ಟಿ ವರಿ ನೋಡ್ರಿ. ಈ ಹೊಲದಿಂದ ಆ ಬಾಯಿತನ ಕಾಣತ್ತಲ್ರಿ, ಅಲ್ಲಿಂದ 4 ಪಟ್ಟಿ ವರಿ ನೋಡ್ರಿ. 3 ಪಟ್ಟ್ಯಾಗ ಹೆಸರು ಮತ್ತು ತೊಗರಿ ಇದರಿ, 1 ಪಟ್ಟ್ಯಾಗ ತೊಗರಿ ಮತ್ತು ಪುಂಡಿ ಇದೆ ನೋಡ್ರಿ. ಬರ್ರಿ ನಮ್ಮ ಗೌಡ್ರು ಬಂದು ದಿಂಡಿ ಇಳಿಸ್ಕೊತಾರ. ಬರ್ರಿ ದಿಂಡಿಗೆ ಯಾವ ರೀತಿ ಸಾಮಾನ್ಯ ಹೊಡ್ತಾರ ಮತ್ತು ನಮ್ಮ ಗೌಡ್ರು ಏನ್ ಹೇಳ್ತಾರ ಅಂತ ಎಲ್ಲ ಕೇಳಮಿ. ನೋಡ್ತಾರ ಯಾವ ರೀತಿ ಹೊಡ್ತಾರ ಅಂತ ನೋಡಮ್ರಿ. ಚಲೋ ಮಾಡ್ರಿಪ್ಪ ಗೌಡ್ರು, ನಿಮ್ದು ಸಾಮಾನ್ಯ ಹೊಡೋದು ನೋಡ್ರಿ. ನಡ್ದರಿ ಯಾವ ರೀತಿ ಹೊಡ್ತಾರಂತ ಸೋರಿಸ್ತೀನಿ ಕ್ಲಿಯರ್ ಕಟ್ ಆಗಿ. ಒಂದು ಕೋಡು ಈಗ ಹತ್ಕೊಳ್ಳ ನೋಡ್ರಿ. ಹ್ಯಾಂಡ್ಸ ಗುಣ ಆಗ್ಯಾರ ರಜೆ. ಏನ್ ನಾವು ರಜೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ತಿಪ್ಪು ನೋಡ್ರಿ ಹ್ಯಾಂಗ ನಡ್ದವ ಮಗನ ಒಯ್ದಿ ಹಂಗ ಅಲ್ಲ ಎಡ್ಡು ತೋರ್ಸ ಹೋಗ್ತಾವ ನೋಡ್ರಿ. ನಾಟಕ ಮಾಡ್ತಾವ್ರಿ. ನಾಟಕ ಎತ್ಕೊಳ್ಳ ಏನ್ ಹೇಳಿನ ಗಮಗಮತೆ ಮಾಡ್ತಾರ.
ತುರ್ಸ್ಬೇಕು ತುರ್ಸಲ್ಲ ಅದಕ್ಕೆ ತುರ್ಸ್ತಾವು ತುಂಬ್ಕೋತೀನಿ ನೀ ಮಾಡೋದು ಏನೇನ್ ಮಾಡ್ತಾನ ಬರ್ರಿ ನಮ್ ಕೊಡ್ರಿ ಏನ್ ಮಾಡ್ತಾರ ಟಂಕಿ ಕಡೆ ಹೋಗ್ತಾರ ಹಗ್ಗ ಅವ ಬಾಳೆನ್ನ ಶಿವ ವೈದ ಮುತ್ತೈದಿತ್ತನ ಹುಡುಗ ಹೆಂಗ್ ಹಾಡಾಡ್ತೀನ ಹುಡುಗ ನೋಡ್ರಿ ಯಾರೇ ಕಲರ್ ಇದ್ರ ನೋಡ್ರಿ ಯಾವ ರೀತಿ ಸಾಮಾನ್ಯ ಮಾಡ್ಬೇಕಂತ ಎಡದಿಂಡಿಗೆ ನಮ್ ಗೌಡ್ರಿ ನೋಡ್ರಿ ಹೆಂಗ್ ಹೇಳ್ತಾರ ಬದಮಾಸ್ ಅಂತ ಬೆಳಿತಾರ ನೋಡ್ರಿ ನಮಗ ಕಾಂಗಾಸ್ ಒಳಗಿಂತ ಸಾರ್ಗ ಹೋಗ್ಬೇಕು ನೋಡ್ರಿ ಏನ್ರಿ ಹೇಳ್ರಿ ಗೌಡ್ರಿ ಮಾತಾ ಅದ ನಡಗ ಅಂತೀರಿ ಅದ ನಡಗ ಅಂತೀರಿ ಅವ್ವ ಅಬ್ಬೋ ನಮ್ ಗೌಡ್ರ ನಗೋತ್ರಿ ಫುಲ್ ಖುಷಿ ಆಯ್ತ 2000 ಗಳಿಕೆ ಆಯ್ತ ಫುಲ್ ಖುಷಿ ಅದಾರಿ ಮಳಿ ಹೋಗ್ಯದ ಮತ್ತ ನಗು ಬರ್ಲಾದ ಏನ್ ಮಾಡ್ತಾರಿ ಈಗ ಚಿಕ್ಕ ಯಾಕೆ ಕಡ್ತಾರಪ್ಪ ಅಂತಂದ್ರ ಎಡಿ ಹೊಳ ಟೈಮಿಗ ಬೆಳಿ ತಿನ್ಬಾಳ ತಿಳಿ ಚಿಕ್ಕ ಕಡ್ತಾರ ನೋಡ್ರಿ ಮತ್ತ ಈಗ ಬಂದ್ರೆ ಸನಿ ಬಣ್ಣ ಮೇವ್ ಅತವನು ತಿಂತಾವಲ್ರಿ ಅದಕ್ಕಾಗಿ ಇವು ಚಿಕ್ಕ ಹೊಟ್ಟಿ ಬಾಯಿ ನೆಲ ಕಸ ಬರತ್ತೇಳಿ ಹಿಂಗ್ ಮಾಡ್ತಾರ ನೋಡ್ರಿ ಹಂಗೆ ತುಂಬ್ಕೋರಿ ನಮ್ ಗೌಡ್ರ ಹೊಟ್ಟಿ ಮುಂದೆ ಬಂದರಿ 7 ತಿಂಗಳು ಮಾಡ್ತಾನ ನೋಡ್ರಿ ಇವ್ರು ಡೆಲಿವರಿ ಇನ್ನೊಂದ್ 2 ತಿಂಗಳ ಆತರಿ मतलब वो अलग ही लेवल का बंदा था ಬರ್ರಿ ಕಾಮಿಡಿ ಟೈಮ್ ಪಾಸ್ ಮಾಡಿ ಸಾಕು ಈಗ ಟೈಮ್ 11:30 ಆಗ್ಯದ ಗಪ್ಪ ಸ್ಟಾರ್ಟ್ ಮಾಡಮ್ರಿ ಎಲ್ಲ ಹುಡುಗಿರಿ ಬರ್ರಿ ನಿಮ್ಗೊಂದು ಮೇನ್ ರೀಸನ್ ಪಾಯಿಂಟ್ ಹೇಳ್ತೀನಿ ಏನಪ್ಪಾ ಅಂತಂದ್ರ ದಿಂಡಿಗೆ ಆಗ ಕಡೆ ಸಾಮಾನ್ಯ ಹೊಡಿತಾರಿ ಬಟ್ ಆ ಹಗ್ಗ 2 ಇರ್ತಾವ್ರಿ ಮುಂದೊಂದು ಹಿಂದೊಂದು ನಗ ಕೊಟ್ಟೊಂದು ದಿಂಡಿಗೆ ಹಿಂದ್ ಕೊಟ್ಟೊಂದು ಅದಕ್ಕಾಗಿ 2 ಕಡೆಗೆ ಸಿಗ್ಬೀಳೋದು ಏನಪ್ಪಾ ಅಂತಂದ್ರ ಚಿನಿ ಕಟ್ಟಿಗೆ ಅಂತ ಇರ್ತಾರಿ ಹಿಂದಕ್ಕೆಲ್ಲ ಬಡಿಗಾರ ಮಾಡ್ತಿರು ಈಗೆಲ್ಲ ಯಾರು ಮಾಡಲಾಗ್ರಿ ಬರೀ ಕಟ್ಟಿಗೆ ಹಾಕ್ಬೋತಾರಿ ಇದೇ ಕಟ್ಟಿಗೆ ನೋಡ್ರಿ ಈ ಕಟ್ಟಿಗೆನೇ ಮೇನ್ ರೀಸನ್ ನೋಡ್ರಿ ದಿಂಡಿಗ ಬರ್ರಿ ಈ 3:30 ಅಕ್ಕರ ಎಷ್ಟು ಗಂಟೆದಾಗ ಆತಂತ ಸ್ಟಾರ್ಟ್ ಮಾಡಮ್ಮ ಈಗ ಟೈಮ್ 11:30 ಆಗ್ಯದ ಈಗ ಚಾಲೂ ಮಾಡ್ತೇವ್ರಿ ಇದು ಎಷ್ಟು ಗಂಟೆದಾಗ ಆತಂತ ಲಾಸ್ಟಲ್ಲಿ ನೋಡಮ್ಮ ಬರ್ರಿ ಸ್ಟಾರ್ಟ್ ಮಾಡೋಣ ಅಲ್ಲಿದೆ ಎತ್ಗಳು ಈ ಕಡೆ ತಂದಿ ಒಂದ್ ಮೂಲಿಗ ತಂದ್ ಕಸಿನ ನಮ್ ಗೌಡ್ರು ನೀರ್ ಕುಡ್ತಿದ್ರ ಅಲ್ಲಿ ಆ ಗಿಡದ ಬಲ್ಲಿ ನೋಡ್ಬೋದು ಇವತ್ತ ಫುಲ್ ಡೇ ಇದೆ ನೋಡ್ರಿ ಇದು ಒಂದ್ ಪಟ್ಟಿ ಅದ್ರ ಮ್ಯಾಗಿಂದ 2 ಪಟ್ಟಿ ಇದು 3 ಪಟ್ಟಿ ಆ ಬೆಂಗ್ಳೂರ್ ಪ್ಯಾನ್ ಮ್ಯಾಗಿನ ಪಟ್ಟಿ 4 ಪಟ್ಟಿ ನೋಡ್ರಿ ಹೊಂಟ್ರಿ ನೋಡ್ರಿ ನೀರ್ ಕುಡ್ದಿ ಹೊಟ್ಟೆ ಆಗಾಡ್ಸೋತಿ ಗುಡ್ಕ ಹಾಕೋತಾರ್ರಿ ಈಗ ಗುಡ್ಕ ಹಾಕೊಂಡು ಹುಡುಗಿ ಸ್ಟಾರ್ಟ್ ಧನ್ಯವಾದಗಳು ಓದುತ್ತಿರುವರು ಹಾ ಹೇಳ್ರಿ ಸ್ವಾಮಿಯವರೇ ಹಾ ರೀ ಮತ್ರಿ ಎಲ್ಲರೂ ಕಲ್ತಿ ಎಡಿ ಉಡ್ಯಾರೆ ಹಾ ಮತ್ರಿ ಬಹುತ್ ಅಚ್ಚಾ ಹೇ ಬಹುತ್ ಅಚ್ಚಾ ಹೈ ಹಾ ನಿಮ್ಮಲ್ಲಿ ಒಂದು ಕಂಟಿನ್ಯೂ ಬೇಕು ನೋಡ್ರಿ ಹೇಕ್ ಯಾಕೋ ಫುಲ್ ಕಾಮಿಡಿ ಹಂಗ ಕಾಣ್ತೀರಿ ಹಾ ವಾ ಗಿಚ್ಕಿಲಿ ಹೇಳ್ತಾರ್ರಿ ಗೌಡ್ರು ಈಗೇನ್ ವಿಡಿಯೋ ತೋರ್ಸಲ್ರಿ ಈಗ ಎಲ್ಲಾ ಆಗೋಣ ತೋರಿಸ್ತಾರ ಒಂದ್ ಬಟ್ಟಿ ಗೌಡ್ರ ಫುಲ್ ಖುಷಿ ನೋಡ್ರಿ ಬರ್ರಿ ಆ ತಗಿನ ಪಟ್ಟಿ ಆಗ್ಯದ ಈಗ ನಮ್ಮ ಅತ್ತಿಗಿನ ಬೇಸರ ಬಂದು ಬೆಳಗಾಕೊಂಡು ನೋಡ್ರಿ ನೋಡ್ಬೋದು ಆ ಪಟ್ಟಿ ಆಗ್ಯದ್ರಿ ಎಷ್ಟು ಗಂಟೆ ಆಗ್ಯದಪ್ಪ ಅಂದ್ರೆ 1 ಗಂಟೆ ಆಗ್ಯದ ನೋಡ್ರಿ 11:30 ಕಟ್ಟಿದ್ದು 12:30 ಮುಗಿದ ನೋಡ್ರಿ ಬರ್ರಿ ನೀರಿಗೆ ಕುಡ್ದು ಇದೊಂದು ಪಟ್ಟಿ ಸ್ಟಾರ್ಟ್ ಮಾಡಮ್ರಿ ಇದು ಎಷ್ಟೊತ್ತನ ಆತಂತ ನೋಡಮ್ರಿ ಇಂಥ ರೈತ ಗ್ರಾಮೀಣ ಜೀವನ ವಿಡಿಯೋಗಳನ್ನು ನೋಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಬೆಲ್ ಐಕಾನ್ ಒತ್ತಿರಿ ಬನ್ರಿ ಸ್ಟಾರ್ಟ್ ಮಾಡೋಣ ಬರ್ರಿ ಸದ್ಯಕ್ಕೆ ಟೈಮ್ 1 ಆಗ್ಯದ ಬರ್ರಿ ಇದೊಂದು 4 ಸಲ ಅದ ಇದು ಆದ ಬಳಿಕ ಇನ್ನೊಂದು ಪಟ್ಟಿ ಅದು ಆದ ಬಳಿಕ ಊಟ ಮಾಡ್ತು ಇದು ಆದ ಬಳಿಕ 12 ಪಟ್ಟಿ ಬರಿ ಒಂದು ಪಟ್ಟಿ ಹೊಡ್ದು ಊಟ ಮಾಡ್ತೀರಿ ಟೈಮ್ ಏನ್ರಿ ಅಲ್ಲಿವರೆಗೂ 3 ಆಗ್ಬೋದ್ರಿ ನಮ್ಮ ಕಡೆ 3 ಎಕರೆ ಒಂದಿನಾಗ ಆಗಲ್ರಿ ನಮ್ಮ ಕಡೆ ಹೊಲಗಳು ಹುಲ್ಲ ಮತ್ತು ಕಲ್ಲಿನ ಹೊಲ ಇರ್ತಾವ್ರಿ ಅದಕ್ಕೆ ಹಿಂಗ ಆಗಲ್ಲ ನೋಡ್ರಿ ಈಗ ಸದ್ಯಕ್ಕೆ ಮಳೆ ಅಂತ ಹೇಳಿ ನಮ್ಮ ಕಡೆ ಕೆಲಸ ಸ್ಪೀಡ್ ಅಂದ್ರೆ ಅಷ್ಟೇ ಅದಕ್ಕೆ ಬಿಟ್ಟೇನಿಲ್ರಿ ಬರೀ ಟೈಮ್ 3 ಆಗಿತ್ತು ಊಟ ಮಾಡಿ ಕೂತಿದ್ದೆವು ನಮ್ಮ ಗೋಡ್ರ ಏನತ್ರ ಕೇಳಮಿ ಇನ್ನೊಂದು ಪಟ್ಟಿದಾರಿ ಊಟ ಮಾಡಮಿ ಹಿಂಗ್ ಹೊಡಿತಾರ ನೋಡ್ರಿಪ್ಪ ಸ್ಟಿಂಗ್ ತಂದ್ರ ಕರಿಬೇಳಿರಿ ಅಡ್ಡಾವ್ ನಾವು ಹೊಡೆದ್ರ ನೋಡ್ರಿ ಸ್ಟಿಂಗ ಕೊಡ್ರಿ ಸ್ಟಿಂಗ್ ಕುಡ್ರಿ ಸ್ಟಿಂಗ್ ಮಾಡ್ರಿ ಅಡ್ಡಾವ್ ನಾವ್ನ ನೋಡ್ರಿ ಗೌಡ್ರ ಊಟ ಹೆಂಗದ 4 ರೊಟ್ಟಿ ಕರಿಬೇಳಿ ಉಳ್ಳಾಗಡ್ಡಿ ಎಲ್ಲ ಸಜ್ಜ ತಂದ ನೋಡ್ರಿ ನಂಬಲ್ ನೋಡ್ರಿ ಏನವ ಬರ್ರಿ ನಾವು ಇದು ಯಾಕೆ ಸ್ಪೀಡ್ ಹುಡುಗಿತ್ತಪ್ಪ ಅಂದ್ರೆ ಎಡಿ ಊಟ ಮಾಡ್ಬೇಕಾ ಹೇಳ್ತೀನಿ ಒಂದು ರೀಸನ್ ಅದ ಬರ್ರಿ ಈಗ ಊಟ ಸ್ಟಾರ್ಟ್ ಮಾಡಿ ಮತ್ ನೋಡೋಣ್ರಿ ಮನೆ ಕೆಲಸ ಬರ್ರಿ ಊಟ ಆಯ್ತು ಈಗ ಟೈಮ್ ನೋಡ್ರ 3:30 ಆಗ್ಯದ ಇದನ್ನ ಒಂದು ಪಟ್ಟಿ ಇದೆ ನೋಡ್ರಿ ಇಲ್ಲಿ ಹಿಡಿದು ಅಲ್ಲಿ ಏನು ಕರೆ ಕಾಣುತ್ತಾ ಅಲ್ಲಿ ಹೇಳ್ಬೇಕು ಇದು ಫುಲ್ ಕಲ್ಲಿನ ಹೊಲ ಅದ ರೀ ಹಿಂಗಾಗಿ ಲೇಟ್ ಆಗ್ಬೋದು ಇದು ಏನ್ರಿ ಒಂದು 5 ನೋಡ್ಬೇಕಂತ ನಮ್ಮ ಟಾರ್ಗೆಟ್ ಅದ ರೀ ಬಟ್ ಎಷ್ಟತನ ಆತ ನೋಡಂಬರ್ ನೋಡ್ರಿ ಇಲ್ಲೊಂದು ದೃಶ್ಯ ಕಾಣುತ್ತಾ ಯಾವ ರೀತಿಯ ಕೆಲಸ ಮಾಡ್ತಾವ ಅಂತ ನೀವೇ ನೋಡ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ರಿ ಇದೇ ನೋಡ್ರಿ ಆದ್ರೆ ನಾವು ಮನುಷ್ಯರ ಹಂಗಲ್ರಿ ಒಬ್ಬ ಮನುಷ್ಯ ಬೆಳಿತಂದ್ರ ಅವ್ನಿಗೆ ಯಾವಾಗ ಹಿಡಿದು ಜೋಗ್ಲಿ ಅನ್ನೋದು ಒಂದೇ ನೋಡ್ರಿ ಒಬ್ಬ ಮನುಷ್ಯ ಏನಾದ್ರು ಮಾಡ್ಬೇಕಂದ್ರ ಮಾಡಿರಲ್ರಿ ತಾನು ಮಾಡಲ್ರಿ ಮನುಷ್ಯ ಮಾಡೋರಿಗೆ ಮಾಡೋರಿ ಇಂಥ ಮನುಷ್ಯನ ಜನ್ಮ ಅದ ನೋಡ್ರಿ ಇದು ನೋಡ್ರಿ ಇದು 3:30 ಸ್ಟಾರ್ಟ್ ಮಾಡಿ 5:30 ಐತ್ರಿ ನಾ ಅನ್ಕೊಂಡಿದ್ದ 5ಕ್ಕೆ ಆತೇಳಿ ಬಟ್ ಕಲ್ಲಿದ್ದ ಕಾರಣಕ್ಕಾಗಿ ಇದು 5:30 ಐತ್ರಿ ಬರ್ರಿ ನಮ್ ಗೌಡ್ರು ಎಲ್ಲ ಕಟ್ಟುತ್ತಾರ ನಾ ನಿಮ್ಗೆ ಇನ್ನೊಂದು ರೀಸನ್ ಹೇಳ್ತಾ ಇದು ಯಾಕೆ ಸ್ಪೀಡ್ ಹೊಡೆದಿವಿ ಅಂತೇಳಿ ಬರ್ ತೋರಿಸ್ತೀನಿ ಏನಪ್ಪಾ ರೀಸನ್ ಅಂತದಂತೇಳಿ ಏನಿಲ್ಲ ಇದೇ ರೀಸನ್ ನೋಡ್ರಿ ಇದು ಬಾವಿದಾರಿ ರೀಸನ್ ಏನಂತ ಹೇಳ್ತಾ ನೋಡ್ರಿ ಬೆಳಿಗ್ಗೆ 11 ಗಂಟೆ ಬಂದಿವ್ರಿ ಸಂಜೆ 5:30 ಟೈಮಿಗ ನಾವು ಮನುಷ್ಯರು ಇಬ್ರು ಕಲ್ತಿ 1 ಕೊಳ ನೀರು ಕುಡಿದೇವ್ರಿ ಎತ್ಕೋದ್ ಏನಂತ ಒಬ್ರಾದ್ರೂ ವಿಚಾರ ಮಾಡಿದ್ರಿ ಮಳೆಗಾಲದಲ್ಲಿ ಇಂಥ ಬಾವಿಗಳು ಬತ್ ಹೋಗ್ಯಾವ ಕಾರಣ ಇಷ್ಟೇ ಮಳೆ ಅದಕ್ಕಾಗಿ ನೋಡ್ರಿ ನಾವು ಸ್ಪೀಡ್ ಹೊಡೆದಿದ್ದು ಎತ್ಗಳು ನೀಡಿಸ್ತಾವ ಅಂತೇಳಿ ಮತ್ತಾದ್ರೂ ಟೈಮೇ ಆಯ್ತು ಬರ್ರಿ ನಾವು ಹಸಿ ಸಿಕ್ಕೊಂಡು ನಾವು ನೋಡಿದ್ರಿ ಮನಿಗ ಯಾಕಪ್ಪ ಅಂದ್ರ ಫಸ್ಟ್ ಹೋಗಿ ಅವಕ್ಕ ನೀರು ಕುಡಿಸ್ಬೇಕ್ರಿ ಎತ್ಕೊಳ್ಳಿ ಭಾಳ ನೀಡ್ಸೇವ್ರಿ ಹಿಂಗಾಗಿ ಅದಕ್ಕೆ ಸ್ಪೀಡ್ ಆಗಿ
ಮಾಡಿದೆ ನೋಡ್ರಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಯಾಕಂದ್ರೆ ಒಂದಿನ ರೈತನ ಕಷ್ಟ ಏನಂತ ಗೊತ್ತಾಗಲಿ. ಈ ನನ್ನ 30 ಡೇ ಚಾಲೆಂಜಿನ ಇವತ್ತು 7ನೇ ವಿಡಿಯೋ ಐತಿ ನೋಡ್ರಿ. ಅದಕ್ಕಾಗಿ ನಾ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗಂಗೂಲಿ ಫಾರ್ಮರ್ ಲೈಫ್ ಚಾನಲ್ಗೆ ಯಾವತ್ತೂ ನಿಮ್ಮ ಸಪೋರ್ಟ್ ಇರಲಿ ಗಾಯ್ಸ್. ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್. ಈ ನಾಯಿದು ಒಂದು ಕಣ್ಣೀರಿನ ಕತೆ ಹೇಳ್ತೀನಿ ಬನ್ರಿ. ಇವು 3 ನಾಯಿಗಳು ಸತ್ತು ಹುಟ್ಟಿ ಬದುಕ್ ಬಂದವ್ರಿ. ಇದು ಒಂದ್ರಿ, ಬೇರೆ ಕಡೆಗೆ ಇನ್ನೂ 2 ಅವ. ಇದ್ರ ತಾಯಿ ಹೆಂಗಿತ್ತಪ್ಪ ಅಂತಂದ್ರ ಅದಕ್ಕ ಟಂಕ ಹೋಗಿತ್ರಿ ಪೂರ. 2 ಕಾಲ ಹಿಂದಿನೂ ಎಳ್ಕೋತ ಹೋಗ್ತಿತ್ರಿ, ಯಾಕಡೆ ಹೋದ್ರುನು ಬಂದ್ರು. ಅಷ್ಟ ಕಷ್ಟ ಇದ್ರುನು ಇದು 3 ನಾಯಿಗಳು ಜನ್ಮ ನೀಡಿತ್ರಿ. ಈ ಮಾತ್ ನಿಮಗೆ ಯಾಕೆ ಹೇಳ್ತೀನಪ್ಪ ಅಂತಂದ್ರ ಆಶ್ಚರ್ಯದ ಮಾತು ಏನಪ್ಪಾ ಅಂತಂದ್ರ ಇವ್ ಕುನ್ನಿ ಇನ್ನೂ ಕಣ್ಣು ಬಿಟ್ಟಿದಿಲ್ರಿ, ಅವಾಗೆ ಇವಳ ತಾಯಿ ಸತ್ತು ಹೋಗಿತ್ತು. ಆ ಟೈಮಲ್ಲಿ ಇನ್ನು ಚಳಿಗಾಲ ಐತ್ರಿ. ಎಲ್ರೂ ಜನಗಳು ಮರಿ ಸತ್ತು ಹೋಗ್ತಾವ, ಇನ್ನೇನು ಉಳಿಯಲ್ಲ ಅಂತಿದ್ರು. ಆ ಟೈಮಲ್ಲಿ ಇವು ಕುನ್ನಿಗಳದು ಕಷ್ಟ ಆ ದೇವರಿಗೆ ಗೊತ್ತು. ಎಲ್ಲಾ ಜನಗಳು ಹಾಲು ಮತ್ತು ಮಜ್ಜಿಗೆ ಇಡ್ತಿದ್ರು, ಆದ್ರೆ ನಾನ್ ಮಾತ್ರ 3 ಟೈಮ್ 1 ರೊಟ್ಟಿ ಎಷ್ಟಾಗ್ತದ ಆ ಹಿಟ್ಟು ಕಲ್ಸ್ಕೊಂಡು ಬಂದ್ ಕಸಿಂದ ಸಣ್ಣ ಸಣ್ಣ ಉಂಡಿ ಮಾಡಿ 1 ತಿಂಗಳ ದಿನ ಕಂಟಿನ್ಯೂ ಹಾಕಿ ನೋಡ್ರಿ. ಇವು ಮೂಕ್ ಪ್ರಾಣಿಗಳಿಗೆ. 2 ನಾಯಿಗಳಿಗೆ ಬೇರೆದವ್ರು ಒಯ್ದಿರಿ, ಈ 1 ನಾಯಿ ಕುನ್ನಿಗೆ ನಾನು ನಮ್ಮ ಹೊಲಕ್ ತಂದಿನ್ರಿ. ಇದು ಇಲ್ಲಿ ನನ್ನ ಜೊತೆ ಫುಲ್ ಸಂತೋಷವಾಗಿ ಇದೆ ನೋಡ್ರಿ. ಬನ್ರಿ ಇವತ್ತಿನ ಕೆಲಸ ಏನಂತ ನೋಡೋಣ. ಬರ್ರಿ ಇವತ್ತು ನಂದು 30 ಡೇ ಚಾಲೆಂಜಿನ ಇವತ್ತು 8ನೇ ವಿಡಿಯೋ ಐತಿ ನೋಡ್ರಿ. ಬರ್ರಿ ನಾನು ಮಾಡೋ ವಿಡಿಯೋ ಯಾವಪ್ಪ ಅಂತಂದ್ರೆ ರೈತ ಹೆಂಗ ಕಷ್ಟಪಡ್ತಾನ ಹೊಲದಲ್ಲಿ ಮತ್ತು ಹಳ್ಳಿ ಜೀವನ ಹೆಂಗಿರ್ತಂತ ನಾನು ನಿಮಗೆ ದಿನಾಲೂ ತೋರಿಸ್ತಾ ಇದ್ದೀನಿ. ಬರ್ರಿ ಇವತ್ತು ನನ್ನ ಕೆಲಸ ಏನಪ್ಪ ಅಂತಂದ್ರೆ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ನಾನು ಬಂದು ಹಸು ಮೇಯಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮಳೆನೇ ಇಲ್ಲ, ಅದಕ್ಕಾಗಿ ಹೊಲದಲ್ಲಿ ಏನೂ ಕೆಲಸ ಇರಲ್ಲ ಬಿಟ್ಟಿಗ ಹಸು ಮೇಯಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ನಾನು ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಬಂದಿದ್ದೆ. ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ನಮ್ಮ ಪತ್ರಗಳಿಗೆ ಪೇಂಟಿಂಗ್ ಮಾಡಿತ್ತು, ಅದಕ್ಕಾಗಿ ಸ್ವಲ್ಪ ಬೇಗ ಬಂದಿದ್ದೆ. ಈ ಪೇಂಟಿಂಗ್ ಹೆಸರು ಬಂದ್ಬಿಟ್ಟು ರೆಡ್ ಆಕ್ಸೈಡ್ ಅಂತ. ಇದು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮೆಟಲ್ ಅಂದ್ರೆ ಕಬ್ಬಿಣ ವಸ್ತುಗಳಿಗೆ ಈ ಒಂದು ಪೇಂಟ ಚೆನ್ನಾಗಿ ಕೊಡುತ್ತದೆ. ನೋಡ್ರಿ ನಾವು JSW ಕಂಪ್ನಿ ತಂದಿದ್ದ, ಇದು ಎಲ್ಲ ಕಂಪ್ನಿದಲ್ಲೂ ಸಿಗ್ತದ ಮೆಟಲ್ ಪ್ರೇಮರ್ ಅಂತ. ನೋಡ್ರಿ ಇಲ್ಲಿ ಏನು ಕಾಣುತ್ತದ ಇವೆಲ್ಲ ಪತ್ರಗಳವ. ಇವಕ್ಕೆ ಹಚ್ಚದ ಕಾರಣ ಏನಪ್ಪಾ ಅಂತಂದ್ರೆ ಇವು ತುಕ್ಕು ಹಿಡಿಬಾರ್ದಂತೇಳಿ ಇವು ಹಚ್ಚದ್ರಿ. ಇಲ್ಲಿ ನೋಡ್ರಿ ಎಷ್ಟು ತುಕ್ಕು ಹಿಡ್ದಾವಂತ ಕಾಣ್ತಾ ಇದ್ದದ, ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ರಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಥಿನ್ನರ್ ಕಲಿಸ್ಬೇಕು ನೋಡ್ರಿ. ಥಿನ್ನರ್ ಯಾವ ರೀತಿ ಕಲಿಸ್ಬೇಕಂತಂದ್ರೆ ಸ್ವಲ್ಪ ಹಚ್ಚಿ ನೋಡ್ಬೇಕ್ರಿ, ಕೈ ಯಾವ ರೀತಿ ನಡೀತಾ ಆ ರೀತಿ ಥಿನ್ನರ್ ಆಗ್ಬೇಕು ನೋಡ್ರಿ. ಬನ್ರಿ ಇವು ಹಚ್ಚದ ಕಾರಣ ಏನಪ್ಪಾ ಅಂತಂದ್ರೆ ಇವೇನು ತುಕ್ಕು ಹಿಡಿತಾವಲ್ರಿ, ಇದು ತುಕ್ಕು ಹಿಡಿದಕ್ಕೆ ಮುಚ್ಚಿ ಹೋಗ್ತಾವ್ರಿ. 1 ವರ್ಷ ತಾಳತನ ಅಷ್ಟರಲ್ಲಿ 2 ವರ್ಷ ಪತ್ರ ಹೋಗ್ತಾವ ನೋಡ್ರಿ. ಅಂದ್ರೆ ಚೆನ್ನಾಗಿರ್ತಾವ ಅಂತೇಳಿ ಈ ಒಂದು ಪೇಂಟ್ ಮಾಡೋದು ನೋಡ್ರಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ನೋಡ್ಬೋದು ಆ ಕಡೆ ಯಾವ ರೀತಿ ಕಾಣ್ತಿದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದೆ ಅಂತ ನಿಮ್ಮ ಕಣ್ಣು ಮುಂದೆನಿದೆ. ಮೊದಲು ಹೇಗಿತ್ತು ಈಗ ಹೇಗಿತ್ತು ನೋಡಿ. ಈ ಕಡೆಯಿಂದ ಸ್ವಲ್ಪ ಇನ್ನೂ ಹಸಿ ಐತಿ, ಅದಕ್ಕಾಗಿ ಹಿಂಗೆ ಮಿಂಚು ಕಾಣುತ್ತದ. ಆ ಕಡೆ ಅಂತೂ ಫುಲ್ ಕ್ಲೀನಾಗಿ ಒಣಗಿದೆ. ಯಾವ ರೀತಿ ಕಾಣುತ್ತೆ ನೋಡ್ರಿ, ಫುಲ್ ಸಖತ್ತಾಗಿದೆ. ಬನ್ನಿ ಇದು ಆದ ಬಳಕೆ ಮತ್ತೆ ಕೆಳಗಡೆ ಪತ್ರಗಳಿವೆ, ಅವಕ್ಕೆ ನೋಡೋಣ ಅವು ಯಾವ ರೀತಿಯಾಗಿದೆ ಮತ್ತು ಅವು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಇವು ಯಾವ ರೀತಿ ಕಾಣುತ್ತೆ ಅಂತ. ಫುಲ್ ಹೊಗೆ ಹತ್ತಿ ಫುಲ್ ಬ್ಲ್ಯಾಕ್ ಆಗಿದ್ದಾವೆ ಹಾಗೂ ತುಕ್ಕು ಹಿಡಿದಿದೆ. ಬನ್ನಿ ಇವಕ್ಕೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್ ಇವನು ಯಾವ ರೀತಿ ಸಖತ್ತಾಗಿ ಕಾಣ್ತಿದೆ ಅಂತ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಚ್ಚಿದ್ದೀನಿ. ಫುಲ್ ಸಖತ್ತಾಗಿ ಕಾಣ್ತಿದೆ ನೋಡಿ. ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಜೈ ಶ್ರೀರಾಮ್.